ಶಾವ್ಜಿನ್ ನಮ್ಮ ಹೀರೋಯಿನ್ಗೆ ಬೈತಾ ಇರ್ತಾನೆ, ನನ್ನ ಪರ್ಮಿಷನ್ ಇಲ್ದಲೆ ನನ್ನ ಮನೇಲಿ ಎಲ್ಲೂ ಕೂಡ ಓಡಾಡೋ ಆಗಿಲ್ಲ, ನನ್ನ ಪರ್ಮಿಷನ್ ಇಲ್ದಲೆ ಈ ಮನೆಯಿಂದ ಹೊರ್ಗಡೆ ಕೂಡ ಹೋಗೋ ಹಾಗಿಲ್ಲ. ಆಗ ನಮ್ಮ ಹೀರೋಯಿನ್, ಪ್ಲೀಸ್ ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡು, ನಾನಿಲ್ಲಿ ಏನು ನೋಡಿದೆ ಅಂತ ಯಾರಿಗೂ ಕೂಡ ಹೇಳುವುದಿಲ್ಲ. ಆದರೆ ನಮ್ಮ ಹೀರೋ ಏನನ್ನು ಕೂಡ ಮಾತಾಡ್ದಲೆ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಮನಸ್ಸಲ್ಲೇ ಇವನಿಗೆ ಚೆನ್ನಾಗಿ ಹೊಡಿದ್ರೆ ಇವ್ ನನ್ನ ಮಾತನ್ನ ಕೇಳ್ತಾನೆ ಅಂತ ಹೇಳಿ ಅಲ್ಲೇ ಇದ್ದ ಒಂದು ವಸ್ತುನ ತಗೊಂಡು ಹಿಂದೆ ನಮ್ಮ ಹೀರೋಗೆ ಹೊಡಿತಾಳೆ. ನನ್ನನ್ನು ಇಲ್ಲಿಂದ ಹೋಗ್ಬೇಡ ಅಂತ ಹೇಳ್ತೀಯ ಅಂತಾಳೆ. ಆದ್ರೆ ಇದೆಲ್ಲ ರಿಯಲ್ ಆಗಿ ಏನೂ ಕೂಡ ನಡೆದಿರೋದಿಲ್ಲ. ಅವಳು ಒಡೆಯೋದಿಕ್ಕೆ ಅಂತ ತಗೊಂಡಿದ್ದ ವಸ್ತು ಅವಳ ಕೈಗೆ ಬ್ಯಾಸ್ಲೆಟ್ ಆಗಿ ಬದಲಾಗಿರುತ್ತೆ. ಶಾವ್ ಅದನ್ನ ತೆಗೆದಿಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅದು ಆಗೋದಿಲ್ಲ. ಆಗ ಶಾವ್ಜಿನ್ ಹೇಳ್ತಾನೆ, ಮತ್ತೆ ಈ ರೀತಿ ಎಲ್ಲ ನಡ್ಕೋಬೇಡ ಅಂತ ಹೇಳಿ ಡೋರ್ನ ಕ್ಲೋಸ್ ಮಾಡ್ತಾ ಅವಳ ಕೈನ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಶಾವ್ ರೂಮಿಗೆ ಬಂದು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಅವಳ ಫ್ರೆಂಡ್ ಟ್ಯಾಂಗ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಆ ಕಾಲ್ ಶಾವ್ಜಿನ್ಗೆ ಹೋಗುತ್ತೆ. ಅವಳು ಹೇಳ್ತಾಳೆ, ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಈಗಲೇ ಕರ್ಕೊಂಡೋಗು, ಇವರು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ. ಆಗ ಶಾವ್ಜಿನ್ ಹೇಳ್ತಾನೆ, ಈ ರೀತಿ ಬುದ್ಧಿ ಉಪಯೋಗಿಸೋದನ್ನ ನಿಲ್ಲಿಸು. ಆಗ ಶಾವ್ ಮನಸ್ಸಲ್ಲಿ ಎಷ್ಟು ಮುಜುಗರ ಆಗ್ತಿದೆ. ಟ್ಯಾಗ್ ಕಾಲ್ ಮಾಡೋದಕ್ಕೆ ಹೋಗಿ ಇವ್ರಿಗೆ ಕಾಲ್ ಮಾಡಿದ್ದೀನಿ ಅಂತ ಹೇಳಿ ಮೆಸೇಜಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇವ್ರು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ. ಆದರೆ ಆ ಮೆಸೇಜು ಹೋಗೋದಿಲ್ಲ. ಮತ್ತೆ ಬೇರೆ ಮೆಸೇಜ್ ಮಾಡ್ತಾಳೆ, ಅದು ಹೊರಟೋಗುತ್ತೆ. ಮತ್ತೆ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ, ಆದ್ರೆ ಅದು ಹೋಗುದಿಲ್ಲ. ಮತ್ತೊಂದ್ ಕಡೆ ಶಾವ್ಜಿನ್ಗೆ ಗೊತ್ತಾಗುತ್ತೆ, ಶಾವ್ ಆರ್ಟ್ ಬಿಟ್ಟು ಭಯದಿಂದ ತುಂಬಾನೇ ಜೋರಾಗಿ ಹುಡ್ಕೋತಿದೆ. ಇದೇ ರೀತಿ ಆದರೆ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಸ್ವಲ್ಪ ಸಮಯ ಯೋಚನೆ ಮಾಡಿ ಒಂದು ಬುಕ್ಸ್ ತಗೋತಾನೆ. ಅವನು ರೋಬೋಟ್ನ ಪ್ರಿಪೇರ್ ಮಾಡೋದಕ್ಕೆ ಆ ಬುಕ್ಸ್ನ ನೋಡಿ ರೋಬೋಟ್ನ ತಯಾರು ಮಾಡಿರ್ತಾನೆ. ಅವಳ ರೂಮ್ ಹತ್ರ ಬಂದು ಆ ಬುಕ್ಸ್ನ ಕೊಡ್ತಾ ಹೇಳ್ತಾನೆ, ಈ ಬುಕ್ಸ್ನ ಓದಿದ್ರೆ ನಿನಗೆ ಅರ್ಥ ಆಗುತ್ತೆ, ಕೆಳಗಡೆ ನೀನು ಏನು ನೋಡಿದೆ ಅಂತ. ನೆಕ್ಸ್ಟ್ ಸೀನಲ್ಲಿ ಆಫೀಸ್ ಸೀನ ನೋಡ್ತೀವಿ. ಅಸಿಸ್ಟೆಂಟ್ ಶಾವ್ಜಿನ್ ಬಗ್ಗೆ ಎಲ್ಲ ಸ್ಟಾಫಿಗೂ ಕೂಡ ಹೇಳ್ಕೊಂಡು ನಗ್ತಿರ್ತಾನೆ. ಅವ್ರ ಮಾತನ್ನೆಲ್ಲ ಶಾವ್ಜಿನ್ ಕೂಡ ಕೇಳಿಸ್ಕೊತಾನೆ. ಅಸಿಸ್ಟೆಂಟ್ ಶಾವ್ಜಿನ್ನ ನೋಡಿ ತುಂಬಾನೇ ಭಯ ಪಡ್ತಾನೆ. ಮತ್ತೊಂದು ಕಡೆ ಶಾವ್ ನಮ್ಮ ಹೀರೋ ಕೊಟ್ಟಿದ್ದ ಬುಕ್ಸ್ನ ನೋಡ್ತಾ ಮಲ್ಕೊಂಡಿರ್ತಾಳೆ. ಆಗಳಿಗೆ ಸಡನ್ ಆಗಿ ನೆನಪಾಗುತ್ತೆ, ಇಂಟರ್ವ್ಯೂ ಇದೆ ಅಂತ ಹೇಳಿ ರೆಡಿ ಆಗೋದಕ್ಕೆ ಬೇಗನೆ ಎದ್ದು ಅಲ್ಲಿಂದ ಹೋಗ್ತಾಳೆ. ಮತ್ತೊಂದು ಕಡೆ ಶಾವ್ಜಿನ್ ಮೀಟಿಂಗಲ್ಲಿ ಬ್ಯಾಸ್ಲೆಟ್ ಬಗ್ಗೆ ಮಾತಾಡ್ತಿರ್ತಾನೆ. ನಾವು ಯಾರಿಗಾದ್ರೂ ಆ ಬ್ಯಾಸ್ಲೆಟ್ನ ಕೊಟ್ಟರೆ ಅವರ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ನಮಗೆ ಅರ್ಥ ಆಗುತ್ತೆ. ಇನ್ನೊಂದು ಕಡೆ ಶಾವ್ ರೆಡಿಯಾಗಿ ಹೊರಗಡೆ ಹೋಗೋದಕ್ಕೆ ಅಂತ ಹೋಗ್ತಾಳೆ. ಆಗಳಿಗೆ ನೆನಪಾಗುತ್ತೆ, ಶಾವ್ಜಿನ್ ಪರ್ಮಿಷನ್ ಇಲ್ದಲೆ ಈ ಮನೆಯಿಂದ ಹೊರಗಡೆ ಹೋಗೋದಿಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೀರೋಗೆ ಕಾಲ್ ಮಾಡ್ತಾಳೆ. ಮೀಟಿಂಗನ್ನು ಮುಗಿಸಿ ನಮ್ಮ ಹೀರೋ ಕಾಲ್ನ ರಿಸೀವ್ ಮಾಡ್ತಾನೆ. ಶಾವ್ ಕೇಳ್ತಾಳೆ, ನೀನು ಎಲ್ಲಿದ್ಯಾ? ನಾನು ಇಂಟರ್ವ್ಯೂಗೆ ಹೋಗ್ಬೇಕು, ಲೇಟ್ ಆಗ್ತಿದೆ, ಡೋರ್ನ ಓಪನ್ ಮಾಡು. ಆಗ ಶಾವ್ಜಿನ್ ಹೇಳ್ತಾನೆ, ನೀನು ಎಲ್ಲಿ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಿದ್ಯಾ ಹೇಳು, ನಿನ್ನ ಕೆಲಸದ ವ್ಯವಸ್ಥೆನ ನಾನು ಮಾಡ್ತೀನಿ. ಆಗ ಶಾವ್ ಹೇಳ್ತಾಳೆ, ನನಗೆ ನಿಂತರ ಯಾವುದೇ ರೋಬೋಟ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಆಗ ಶಾವ್ಜಿನ್ ಹೇಳ್ತಾನೆ, ಅಲ್ಲೇ ವೆಯ್ಟ್ ಮಾಡು, ನಿನ್ನನ್ನು ಪಿಕಪ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿ ಶಾವ್ಜಿನ್ನ ಪಿಕಪ್ ಮಾಡೋದಕ್ಕೆ ಅಂತ ಮನೆ ಹತ್ರ ಬಂದು ಡೋರನ್ನ ಓಪನ್ ಆಗು ಅಂತ ಹೇಳ್ತಿದ್ದಾಗೆ ಡೋರು ಓಪನ್ ಆಗುತ್ತೆ. ಶಾವ್ ಮನೆಯಿಂದ ಆಚೆ ಬರ್ತಾಳೆ. ಶಾವ್ಜಿನ್ ನಮ್ಮ ಹೀರೋಯಿನ್ನ ಪಿಕಪ್ ಮಾಡೋದಕ್ಕೆ ಅಂತ ಹೊರಗಡೆನೆ ಕಾಯ್ತಿರ್ತಾನೆ. ನಮ್ಮ ಹೀರೋಯಿನು ಕಾರೊಳಗಡೆ ಕೂರ್ತಿದ್ದಾಗೆ ನಮ್ಮ ಹೀರೋ ಹೇಳ್ತಾನೆ, ನಾನು ಕಾರಲ್ಲೇ ಕೂತ್ಕೊಂಡು ನಿನಗಾಗಿ ಕಾಯ್ತಾ ಇರ್ತೀನಿ, ನೀನು ಇಂಟರ್ವ್ಯೂನ ಮುಗಿಸ್ಕೊಂಡು ಬಾ. ಸ್ವಲ್ಪ ಸಮಯ ಆದಮೇಲೆ ಶಾವ್ ಕಂಪ್ನಿ ಹತ್ರ ಬರ್ತಾಳೆ. ಶಾವ್ಜಿನ್ ಕಾರೊಳಗಡೆ ಕೂತ್ಕೊಂಡು ನನ್ನ ಬಗ್ಗೆ ಅವಳಿಗೆ ಹೇಗೆ ಸೀಕ್ರೆಟ್ ಗೊತ್ತಾಗಿದೆಯೋ ಅದೇ ರೀತಿ ಅವಳ ಸೀಕ್ರೆಟು ನನಗೆ ಗೊತ್ತಾದರೆ ನನಗೆ ಹೇಗೆ ಬೇಕೋ ಹಾಗೆ ಅವಳನ್ನ ಆಟಾಡಿಸ್ತೀನಿ. ಶಾವ್ ಕಂಪ್ನಿ ಒಳಗಡೆ ಬರ್ತಾಳೆ. ರೆಸ್ಯೂಮ್ನ ತಗೊಂಡು ಬಯೋಡೇಟಾನೆಲ್ಲ ಫಿಲ್ ಮಾಡ್ತಾಳೆ. ಅದನ್ನ ಕಡೆ ಶಾವ್ಜಿನ್ ಕೂಡ ಅದೇ ಕಂಪ್ನಿ ಒಳಗಡೆ ಬರ್ತಾನೆ. ಆದ್ರೆ ಶಾವ್ ಅವನನ್ನ ನೋಡೋದಿಲ್ಲ. ಶಾವ್ಜಿನ್ ಒಳಗಡೆ ಹೋಗಿ ಒಬ್ಬ ಲೇಡಿ ಜೊತೆ ಮಾತಾಡ್ತಾರೆ. ಅವರು ಶಾವ್ನ ಇಂಟರ್ವ್ಯೂ ಮಾಡಬೇಕಾಗಿರುತ್ತೆ. ಆ ಲೇಡಿ ಕೇಳ್ತಾರೆ, ನೀವೇನು ಇಲ್ಲಿ? ಆಗ ಶಾವ್ಜಿನ್ ಹೇಳ್ತಾನೆ, ನನ್ನ ಫ್ರೆಂಡ್ ಒಬ್ರು ಇಂಟರ್ವ್ಯೂ ಕೊಡೋದಿಕ್ಕೆ ಬಂತಾರೆ. ಆಗ ಆ ಲೇಡಿ ಕೇಳ್ತಾರೆ, ಯಾವ ರೀತಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು? ಆಗ ಶಾವ್ಜಿನ್ ಹೇಳ್ತಾರೆ, ನಾನು ಪಕ್ಕದ ರೂಮಲ್ಲಿದ್ದು ಅವರಿಗೆ ಯಾವ ರೀತಿ ಕ್ವಶನ್ ಮಾಡಬೇಕು ಅನ್ನೋದನ್ನ ಕಂಪ್ಯೂಟ್ರಲ್ಲಿ ತೋರಿಸ್ತೀನಿ ಅಂತ ಹೇಳಿ ಕನೆಕ್ಟ್ ಮಾಡ್ತಾರೆ. ಶಾವ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದು ಕ್ವಶನ್ ಕೇಳೋದಕ್ಕೆ ಶುರು ಮಾಡ್ತಾರೆ.
ಅವ್ರ ಕ್ವಶನ್ನ ಕೇಳ್ತಾ ಸ್ಮೈಲ್ ಮಾಡ್ತಾ ಅವಳು ಹೇಳ್ತಾಳೆ, ನಾನು ಫನ್ನಿ ವಿಡಿಯೋಸ್ನ ಮಾಡ್ತೀನಿ. ಅವಳ ಮಾತನ್ನ ಕೇಳಿ ಶಾಜಿನ್ ಸ್ಮೈಲ್ ಮಾಡ್ತಾ ಇಂಟರ್ವ್ಯೂ ಮಾಡ್ತಿದ್ದ ಲೇಡಿಗೆ ಒಂದು ಮೆಸೇಜ್ ಕಳಿಸ್ತಾರೆ, ಫನ್ನಿಯಾಗಿ ಡ್ಯಾನ್ಸ್ ಮಾಡೋದಿಕ್ಕೆ ಕೇಳಿ ಅಂತ. ಆ ಮೆಸೇಜ್ನ ನೋಡಿ ಆ ಲೇಡಿ ಈ ಕ್ವಶನ್ನ ಕೇಳಬೇಕಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಾವ್ನ ಕೇಳ್ತಾರೆ. ಆಗವಳು ಕೇಳ್ತಾಳೆ, ಇಂಟರ್ವ್ಯೂನಲ್ಲಿ ಈ ರೀತಿ ಕ್ವಶನ್ ಕೂಡ ಕೇಳ್ತಾರ, ನಾನೀಗ ಡ್ಯಾನ್ಸ್ ಮಾಡಿ ತೋರಿಸ್ಬೇಕಾ? ಆಗ ಆ ಲೇಡಿ ಹೇಳ್ತಾರೆ, ಎಲ್ರು ಕೂಡ ಬೆಳಿಗ್ಗೆ ಕೆಲಸನ ಶುರು ಮಾಡೋದಕ್ಕಿಂತ ಮೊದಲು ಈ ರೀತಿ ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ ನಾನು ನಿನಗೆ ಡ್ಯಾನ್ಸ್ ಮಾಡೋದಕ್ಕೆ ಕೇಳಿದ್ದು. ಸರಿ, ಸ್ವಲ್ಪ ಸಮಯದಲ್ಲೇ ನಿನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಶಾವ್ಜಿನ್ ಹತ್ರ ಬರ್ತಾರೆ. ನಿಜವಾಗ್ಲೂ ಅವ್ರನ್ನ ಈ ಕ್ವಶನ್ ಕೇಳಬೇಕಾ? ಆಗ ಶಾವ್ಜಿನ್ ಹೇಳ್ತಾನೆ, ಸುಮ್ಮನೆ ನಾನು ತಮಾಷೆ ಮಾಡಿದ್ದು ಅಷ್ಟೇ. ಅಷ್ಟರಲ್ಲಿ ಶಾವ್ ಒಬ್ಳೆ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಶಾವ್ಜಿನ್ ಸ್ಮೈಲ್ ಮಾಡ್ತಾ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೋತಾನೆ. ಆಗ ಆ ಲೇಡಿ ಕೇಳ್ತಾರೆ, ಮತ್ತೆ ನಾನು ಅವ್ರ ಮುಂದೆ ನಾಟಕ ಮಾಡಬೇಕಾ? ಆಗ ಶಾವ್ಜಿನ್ ಹೇಳ್ತಾನೆ, ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರೊಳಗಡೆ ಬಂದು ಕೂತ್ಕೊಂಡು ಶಾವ್ಜಿನ್ ಡ್ಯಾನ್ಸ್ ಮಾಡಿರೋ ವಿಡಿಯೋನ ನೋಡ್ತಿರ್ಬೇಕಾದ್ರೆ ಇಂಟರ್ನೆಟ್ ಹುಡುಗಿ ಹೇಳ್ತಾಳೆ, ಈ ವಿಡಿಯೋನ ಇಟ್ಕೊಂಡು ಶಾವ್ನ ನಿನ್ಗೆ ಹೇಗ್ ಬೇಕು ಹಾಗೆ ಆಟಾಡಿಸ್ಬಹುದು ಅಂತ. ಆಗ ಶಾವ್ಜಿನ್ ಆ ಹುಡುಗಿನ ಸೈಲೆಂಟ್ ಆಗಿ ಇರೋದಕ್ಕೆ ಹೇಳ್ತಾನೆ, ಯಾಕಂದ್ರೆ ಅಷ್ಟರಲ್ಲಾಲೆ ಶಾವ್ ಕಾರ್ ಹತ್ರ ಬರ್ತಾಳೆ. ಆಗ ನಮ್ಮ ಹೀರೋ ಕೇಳ್ತಾನೆ, ನೀನ್ ಇಂಟರ್ವ್ಯೂ ಪಾಸ್ ಆಯ್ತಾ? ಆಗ ಶಾವ್ಜಿನ್ ಹೇಳ್ತಾಳೆ, ನೀನೇ ಗೆಸ್ ಮಾಡು. ಆಗ ಶಾವ್ಜಿನ್ ಹೇಳ್ತಾನೆ, ನೀನ್ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿದ್ರೆ ನೀನ್ ಇಂಟರ್ವ್ಯೂ ಪಾಸ್ ಆಗಿದೆ, ಕಂಗ್ರ್ಯಾಚುಲೇಷನ್, ನಿನ್ನನ್ನ ಒಂದು ಜಾಗಕ್ಕೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾನೆ. ಖುಷಿಯಿಂದ ನಮ್ಮ ಹೀರೋಯಿನ್ ಕೂಡ ಒಪ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ. ಶಾವ್ಜಿನ್ ವೇಟರ್ ಜೊತೆ ಬೇರೆ ಭಾಷೆಯಲ್ಲಿ ಇನ್ನೂ ಇಬ್ರು ಊಟಕ್ಕೆ ಬರ್ತಾರೆ ಅಂತ ಹೇಳ್ತಿರ್ತಾನೆ. ಆಗ ಶಾವ್ ಹೇಳ್ತಾಳೆ, ಇಷ್ಟೊಂದು ಊಟನ ಆರ್ಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಆಗ ವೇಟರ್ ಹೇಳ್ತಾರೆ, ಅವರು ಊಟ ಆರ್ಡ್ರ್ ಮಾಡಲಿಲ್ಲ, ಇನ್ನೂ ಇಬ್ರು ಗೆಸ್ಟು ಊಟಕ್ಕೆ ಬರ್ತಾರೆ ಅಂತ. ಅವ್ರ ಮಾತನ್ನ ಕೇಳ್ತಿದ್ದಾಗೆ ಶಾವ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಟ್ಯಾಂಗ್ಗೆ ಕಾಲ್ ಮಾಡ್ತಾಳೆ. ಟ್ಯಾಂಗ್ ಕಾಲ್ನ ರಿಸೀವ್ ಮಾಡಿ ಹೇಳ್ತಾಳೆ, ನಾನು ಒಂದು ಜಾಗಕ್ಕೆ ಹೋಗ್ತಿದ್ದೀನಿ, ನಿನಗೆ ಕಾರಲ್ಲಿ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಶಾವ್ ಬೇಗನೆ ಊಟ ಮಾಡ್ತಿರ್ತಾಳೆ, ಅದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಶಾವ್ಜಿನ್ನ ಕೇಳ್ತಾಳೆ, ನೀನು ಊಟ ಮಾಡೋದಿಲ್ವಾ? ಆಗ ಅವ್ನು ಹೇಳ್ತಾನೆ, ನನಗೆ ಹೊಟ್ಟೆ ಹಸಿವಾಗಿಲ್ಲ ಅಂತ. ಅಷ್ಟರಲ್ಲಿ ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಜೊತೆ ಟ್ಯಾಂಕ್ ಕೂಡ ಬಂದಿರ್ತಾಳೆ. ಅವಳನ್ನ ನೋಡ್ತಿದ್ದಾಗೆ ಶಾವ್ಗೆ ಶಾಕ್ ಆಗುತ್ತೆ. ಅವಳನ್ನ ನೋಡ್ತಾನೆ ಇರ್ತಾಳೆ. ಟ್ಯಾಂಕ್ ಕೂಡ ಶಾವ್ನ ನೋಡ್ತಾನೆ ಇರ್ತಾಳೆ. ಹಾಗೆ ಸ್ವಲ್ಪ ಸಮಯ ಮಾತಾಡ್ತಾ ಶಾವ್ಜಿನ್ ಪರಿಚಯ ಮಾಡಿಸ್ತಾನೆ, ಇವಳು ನನ್ನ ಗರ್ಲ್ ಫ್ರೆಂಡ್. ಈ ವಿಚಾರನ ಈಗಲೇ ನಾನು ಯಾರಿಗೂ ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ರಿಪೋರ್ಟರ್ಸ್ಗೆ ಗೊತ್ತಾಗ್ಬಿಡ್ತು, ಅದರಿಂದ ನಾನೀಗ ಹೇಳ್ತಿದ್ದೀನಿ ಅಷ್ಟೇ. ಮತ್ತೊಂದು ಕಡೆ ಶಾವ್ಜಿನ್ ಗ್ರ್ಯಾಂಡ್ ಫಾದರ್ನ ನೋಡ್ತೀವಿ. ಅವರು ಆ ಇಂಟರ್ನೆಟ್ ಹುಡುಗಿಗೆ ಹೇಳ್ತಿರ್ತಾರೆ, ನನಗೆ ಶಾವ್ಜಿನ್ ಲೈಫ್ ಬಗ್ಗೆ ತುಂಬಾ ಯೋಚನೆ ಆಗ್ತಿತ್ತು, ಅವನು ಯಾವುದೇ ಹುಡುಗಿ ಜೊತೆ ಕೂಡ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆಗ ಹುಡುಗಿ ಹೇಳ್ತಾಳೆ, ಈಗ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಥರ ಸ್ಪೆಷಲ್ ಮಿಷಿನಿಂದ ಅವ್ರ ಹಾರ್ಟು ಸರಿ ಹೋಗುತ್ತೆ. ಮತ್ತೊಂದು ಕಡೆ ಶಾವ್ಜಿನ್ ಗೆಸ್ಟ್ ಜೊತೆ ಹೋಟೆಲಿಂದ ಹೊರಗಡೆ ಬರ್ತಾರೆ. ಆಗ ಟ್ಯಾನ್ ನಾನು ಕೂಡ ನಿನ್ನ ಜೊತೆಲೇ ಬರ್ತೀನಿ ಅಂತ ಹೇಳಿ ಶಾವ್ಗೆ ಮೆಸೇಜ್ ಮಾಡ್ತಾಳೆ. ಗೆಸ್ಟ್ ಅಲ್ಲಿಂದ ಹೋಗ್ತಿದ್ದಾಗೆ ಶಾವ್ಜಿನ್ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಶಾವ್ನ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಡ್ರೈವ್ ಮಾಡೋದಕ್ಕೆ ಹೇಳ್ತಾನೆ. ಆಗ ಶಾವ್ ಹೇಳ್ತಾಳೆ, ನನಗೆ ಡ್ರೈವಿಂಗ್ ಮಾಡೋದಕ್ಕೆ ಬರೋದಿಲ್ಲ, ನಾನು ಲೈಸೆನ್ಸ್ ತಗೊಳ್ಳೋದಕ್ಕೆ ಅಂತ ಹೋದಾಗ ನನ್ನ ಜೀವ ಬಾಯಿಗೆ ಬಂದಿತ್ತು, ನೀವು ನನ್ನ ಡ್ರೈವಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದರೆ ನಮ್ಮ ಹೀರೋ ನೀನು ಡ್ರೈವಿಂಗ್ ಮಾಡಲೇಬೇಕು ಅಂತ ಹೇಳಿ ಸುಮ್ಮನೆ ಕೂತ್ಕೋತಾನೆ. ಹೇಗೋ ನಮ್ಮ ಹೀರೋಯಿನು ಡ್ರೈವಿಂಗ್ ಸೀಟಲ್ಲಿ ಬಂದು ಕೂತ್ಕೊಂಡು ಕಾರನ್ನು ಸ್ಟಾರ್ಟ್ ಮಾಡ್ತಾಳೆ. ಮತ್ತೊಂದು ಕಡೆ ಟ್ಯಾಂಗ್ ನಮ್ಮ ಹೀರೋಯಿನ್ಗಾಗಿ ಕಾಯ್ತಾ ಇರ್ತಾಳೆ. ಅವಳನ್ನ ನೋಡಿ ಶಾವ್ ಕಾರನ್ನು ಸಡನ್ನಾಗಿ ನಿಲ್ಲಿಸ್ಬಿಡ್ತಾಳೆ. ಆಗ ನಮ್ಮ ಹೀರೋ ಕೇಳ್ತಾನೆ, ಯಾಕೆ ಈ ರೀತಿ ಬ್ರೇಕ್ ಆಗ್ತೆ? ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ನನ್ನ ಫ್ರೆಂಡು ನನಗಾಗಿ ವೆಯ್ಟ್ ಮಾಡ್ತಿದ್ದಾಳೆ. ಆಗ ಟ್ಯಾಂಗ್ ಬಂದು ಕಾರೊಳಗಡೆ ಕೂತ್ಕೋತಾಳೆ. ಅವಳು ಹೇಳ್ತಾಳೆ, ಹೇಗೋ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬಂದೆ. ಶಾವ್ ಡ್ರೈವಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಪದೇ ಗಾಡಿನ ನಿಲ್ಲಿಸ್ತಾ ಇರ್ತಾಳೆ. ಎದುರುಗಡೆಯಿಂದ ಮತ್ತೊಂದು ಕಾರ್ ಬರ್ತಿರುತ್ತೆ. ಇನ್ನೇನು ಅದಕ್ಕೆ ಗುದ್ಬಿಡಬೇಕು ಅನ್ನಷ್ಟರಲ್ಲಿ ಕಾರನ್ನು ಪಾರ್ಕಿಂಗ್ ಮಾಡ್ತಾಳೆ. ಅವಳಿಗೆ ವಾಮಿಟಿಂಗ್ ಬಂದಂಗೆ ಆಗ್ತಿರುತ್ತೆ. ಕಾರನ್ನು ನಿಲ್ಲಿಸಿ ಸೈಡಿಗೆ ಬಂದು ವಾಮಿಟ್ ಮಾಡ್ತಿರ್ತಾಳೆ. ಶಾವ್ಜಿನ್ ಅವಳಿಗಾಗಿ ಬಾಟಲಲ್ಲಿ ನೀರು ತೊಗೊಂಡು ಬರ್ತಾನೆ. ಶಾವ್ಜಿನ್ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ಗೆ ಕಾರಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ ಹೇಳಿ ಅವನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಅವನನ್ನು ಪಿಕ್ ಮಾಡೋದಕ್ಕೆ ಕಾರ್ ತೊಗೊಂಡು ಬರೋದಕ್ಕೆ ಹೇಳ್ತಾನೆ.
ಟ್ಯಾಂಗ್ ಕಾರಲ್ಲಿ ಕೂತ್ಕೊಂಡು ನಿನ್ನ ಕಾಂಟ್ರಾಕ್ಟ್ ಬಾಯ್ ಫ್ರೆಂಡು ತುಂಬ ರಿಚ್ ಅನಿಸುತ್ತೆ. ಆಗ ಶಾವ್ ಹೇಳ್ತಾಳೆ ಅವ್ರದ್ದೇ ಸ್ವಂತ ಓನ್ ಕಂಪ್ನಿ ಇದೆ, ರಿಚ್ ಇರಲೇಬೇಕಲ್ವ. ಆಗ ಟ್ಯಾಂಗ್ ಹೇಳ್ತಾಳೆ ನೀನು ಇಂಟರ್ವ್ಯೂ ಕೊಡೋದಕ್ಕೋಗಿ ಕಂಪ್ನಿ ಕೂಡ ಇವ್ರ ತಾತಂದೆ. ಆಗ ಅವಳ ಮಾತು ಕೇಳಿ ನಮ್ಮ ಹೀರೋಯಿನ್ಗೆ ಶಾಕ್ ಆಗುತ್ತೆ. ಅವಳಿಗೆ ನೆನಪಾಗುತ್ತೆ ನಿನಗೆ 6 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಅಂತ ನಮ್ಮ ಹೀರೋ ಕೇಳಿರ್ತಾನೆ. ಆಗ ಅವಳಿಗೆ ನೆನಪಾಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಇರೋ ವಿಚಾರ ಇವನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ನೆನಪು ಮಾಡ್ಕೋತಾಳೆ. ನಾನು ಬಯೋಡೇಟನ ಫಿಲ್ ಮಾಡಿದ ಪೇಪರು ಇವ್ರ ಹತ್ರ ಇದೆ, ಅಂದರೆ ನಾನು ಇಂಟರ್ವ್ಯೂ ಕೊಡೋದಕ್ಕೆ ಹೋದಾಗ ಇವನು ಕೂಡ ಅಲ್ಲೇ ಇದ್ದಾನೆ ಅಂತ. ಅಷ್ಟರಲ್ಲಿ ಶಾವ್ಜಿನ್ನ ಕರ್ಕೊಂಡು ಹೋಗೋದಕ್ಕೆ ಅವನ ಅಸಿಸ್ಟೆಂಟು ಕಾರ್ ತೊಗೊಂಡು ಬರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ಹೀರೋಯಿನ್ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಶಾವ್ಜಿನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ನಮ್ಮ ಹೀರೋ ಅವಳು ಯಾವುದೇ ಮಾತನ್ನು ಕೂಡ ಕೇಳಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಶಾವ್ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಡ್ಯಾನ್ಸ್ ಮಾಡಿದ್ದ ನೋಡಿಲ್ಲ ತಾನೆ ಅಂತ ನ್ಯೂಸಲ್ಲಿ ವಿಚಾರ ಗೊತ್ತಾಗುತ್ತೆ. ಶಾವ್ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳನ್ನ ನೀನು ಮದುವೆ ಆಗು ಅಂತ ಜನಗಳು ಕೇಳ್ತಾರೆ ಅಂತ. ಆಗ ಶಾವ್ಜಿನ್ ಹೇಳ್ತಾನೆ ಈ ಎಲ್ಲ ನ್ಯೂಸನ್ನು ರಿಮೂವ್ ಮಾಡು ಅಂತ ಇಂಟರ್ನೆಟ್ ಹುಡುಗಿಗೆ ಹೇಳ್ತಾನೆ. ಮತ್ತೊಂದು ಕಡೆ ಶಾವ್ ನಮ್ಮ ಹೀರೋ ಬಗ್ಗೆ ವಿಚಾರ ತಿಳ್ಕೊಳ್ಳೋದಕ್ಕೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅವಳಿಗೂ ಕೂಡ ವಿಚಾರ ಗೊತ್ತಾಗುತ್ತೆ ಶಾವ್ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅದನ್ನು ನೋಡಿ ತುಂಬಾ ಕೋಪ ಬರುತ್ತೆ. ಶಾವ್ಜಿನ್ ಜೊತೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೋಗ್ತಿರ್ತಾಳೆ. ಅವ್ನು ಬರ್ತಿರೋದನ್ನ ನೋಡ್ದಲೇ ಗುದ್ದು ಬಿಡ್ತಾಳೆ. ಅವಳು ಬೀಳೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ನಮ್ಮ ಹೀರೋ ಹಿಡ್ಕೋತಾನೆ. ಆಗ ಅವಳು ಕೇಳ್ತಾಳೆ ನೀನು ಏನು ಅನ್ಕೊಂಡಿದ್ಯಾ, ನನ್ನನ್ನು ಹೇಗಾದ್ರೂ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಈ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ಯಾ? ನಾನು ಇದನ್ನೆಲ್ಲ ನಡೆಯೋದಕ್ಕೆ ಬಿಡೋದಿಲ್ಲ. ಇಂಟರ್ವ್ಯೂನಲ್ಲೂ ಕೂಡ ನಾನು ಹಿಂದೆಲೇ ಬಂದಿದ್ಯಾ, ನನ್ನನ್ನು ಫನಿ ಡ್ಯಾನ್ಸ್ ಮಾಡೋದಕ್ಕೆ ಕೇಳಿದ್ಯಾ, ಒಳ್ಳೇದಾಯ್ತು ನಾನು ಡ್ಯಾನ್ಸ್ ಮಾಡಿಲ್ಲ. ಬಿಸ್ನೆಸ್ ರೀತಿ ನೋಡು, ನನ್ನನ್ನು ಮುಂದೆ ಇಟ್ಕೋಬೇಡ. ಆಗ ನಮ್ಮ ಹೀರೋ ಕೇಳ್ತಾನೆ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಆಗ ಶಾವ್ ಕೇಳ್ತಾಳೆ ಸಾಕ್ಷಿ ತೋರಿಸೋ ಅವಶ್ಯಕತೆ ಇಲ್ಲ, ನನ್ನ ಹತ್ರ ನನ್ನ ಹೃದಯ ಇದೆ, ಆದರೆ ನಿನ್ನ ಹತ್ರ ನಿನ್ನ ಹೃದಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳ ಮಾತು ಶಾವ್ಜಿನ್ಗೆ ತುಂಬಾನೇ ಅರ್ಟ್ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಾಗೋದಿಲ್ಲ. ರೂಮಿಗೆ ಬಂದು ಟ್ಯಾಂಗ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಮತ್ತೊಂದು ಕಡೆ ಟ್ಯಾಂಗ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಸಿಸ್ಟೆಂಟು ಅವಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಅದರಿಂದ ಟ್ಯಾಂಗ್ ಕೂಡ ಅವಳ ಮಾತನ್ನು ಬದಲಾಯಿಸ್ತಾಳೆ. ಇಲ್ಲಿಗೆ ಪಾರ್ಟ್ 2 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.